ಪ್ರಪಂಚದಲ್ಲಿ ಅತಿ ಕಾಸ್ಟ್ಲಿಯೆಸ್ಟ್ ವಾಟರ್ ಅಂದ್ರೆ ಅಯೋನೈಸ್ಡ್ ವಾಟರ್. ಕೆಂಗನ್ನೆ ಅಯೋನೈಸ್ಡ್ ವಾಟರ್. ತಗೊಳ್ಳಿ, ಬೇಗ ಬೇಗ ತಗೊಳ್ಳಿ. ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲೆಲ್ಲೋ ಹೋಗತ್ತಪ್ಪ ದುಡ್ಡು. ನಿಮ್ ಹೆಲ್ತ್ ಚೆನ್ನಾಗಿರೋದು ಬೇಡವಾ? ಹೆಲ್ತ್ ನೋಡ್ಕೊಳ್ಳಿ ಫಸ್ಟ್, ಬಾಕಿದೆಲ್ಲ ಆಮೇಲೆ. ಹೆಲ್ತ್ ಚೆನ್ನಾಗಿದ್ರೆ ವೆಲ್ತ್ ತನಿಗ್ ತಾನೇ ಬರುತ್ತೆ. ಹೆಲ್ತ್ ನೋಡ್ಕೊಳ್ಳಿ ಫಸ್ಟ್. ಓಕೆ. ನೋಡಿ, ಜರ್ನಿ ಸ್ಟಾರ್ಟ್ ಆಯ್ತು. ಏನೇ ಅಂದ್ರು ಬೆಂಗಳೂರು ಸಿಕ್ಕಾಬಟ್ಟೆ ಟ್ರಾಫಿಕ್. ಬಟ್ ಏನು ಮಾಡಕ್ಕಾಗಲ್ಲ, ಗಾಡಿ ಓಡಿಸ್ಲೇಬೇಕು, ನಡೆಸಲೇಬೇಕು. ಏನಿಲ್ಲ ಅಂದ್ರೆ ಆಂಬುಲೆನ್ಸ್ ಫಸ್ಟ್ ಜಾಗ ಬಿಡ್ಬೇಕು ನಾವು. ಯಾಕೆ ಯಾರು ಹೆಲ್ತ್ ಕಡೆ ಫೋಕಸ್ ಮಾಡಲ್ಲ? ಇದುವರೆಗೂ ನಂಗೆ ಅರ್ಥ ಆಗಲಿಲ್ಲ. ಕೆಲವರು ವಾಟರ್ ಫಿಲ್ಟರ್ ತಗೊಳಕ್ಕೆ ಯೋಚನೆ ಮಾಡ್ತಾರೆ. ಇನ್ನ ಅಯೋನೈಸ್ಡ್ ವಾಟರ್, ಕೆಂಗನ್ ವಾಟರ್ ತಗಂತೀರ? ಯಾವ್ದೋ ಫೋನ್ ಬರ್ತಾ ಇದೆ, ಒಂದೇ ನಿಮಿಷ. ನೋಡಿ, ಅದೇನಾಗಿದೆ ಅಂತ ಗೊತ್ತಿಲ್ಲ. ನಾನು ಕೆಂಗನ್ ವಾಟರ್ ಕುಡಿಯಕ್ ಶುರು ಮಾಡಿದ್ಮೇಲೆ ಎನರ್ಜಿ ಲೆವೆಲ್ ಫುಲ್ ಬಿಲ್ಡ್ ಆಗಿದೆ. ಯಾಕಂದ್ರೆ ವಾಟರ್ ಪ್ಯೂರಿಫೈರ್ ನೋಡ್ಬಿಟ್ಟಿದೀವಿ. ವಾಟರ್ ಪ್ಯೂರಿಫೈರ್ ಅಲ್ಲಿ ಏನ್ ವರ್ಕ್ ಆಗತ್ತೆ, ಏನ್ ವರ್ಕ್ ಆಗಲ್ಲ, ಏನೋ ಇಲ್ಲ ಅದ್ರಲ್ಲಿ. ಜಸ್ಟ್ ನೀರ್ ಫಿಲ್ಟರ್ ಮಾಡತ್ತಷ್ಟೇ. ಎನರ್ಜಿ ಲೆವೆಲ್, ನಮ್ ಹೆಲ್ತ್ ಬೆನಿಫಿಟ್ ಏನಿಲ್ಲ. ಹಂಗಾಗಿ ಹೆಲ್ತ್ ಬೆನಿಫಿಟ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮಗೆ. ಹಂಗಾಗಿ ನಾನು ಕುಡ್ದಿ ನನಗೆ ರಿಸಲ್ಟ್ ಬಂದ್ಮೇಲೆ ನಾನು ಇಷ್ಟೊಂದು ತಲೆ ಕೆಟ್ಬಿಟ್ಟಿದೆ. ಯಾಕೆ ಎಲ್ಲರೂ ಯೂಸ್ ಮಾಡಬಾರ್ದು? ಎಲ್ಲರಿಗೂ ಹೆಲ್ತ್ ಬೇಕಲ್ವಾ? ಎಲ್ಲರಿಗೂ ಹೆಲ್ತ್ ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್, ನನ್ನ ಉದ್ದೇಶ. ಅದು ಅರ್ಥ ಮಾಡ್ಕೊಳ್ಳಿ ನೀವು. ಡೆಮೋ ನೋಡಿಪ್ಪ. ಡೆಮೋ ನೋಡಿದ್ರೇನೆ ನಿಮಗೆ ಗೊತ್ತಾಗದು. ಡೆಮೋ ನೋಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ. ತಿಳ್ಕೊಳ್ಳಿ ಫಸ್ಟ್, ಇದ್ರಲ್ಲಿ ಏನಿದೆ ಏನಿಲ್ಲ, ಯಾಕೆ. 10-20 ರೂಪಾಯಿ ಐಟಮ್ ತಗೊಳ್ಳುವಾಗನೇ ನಾವು ಅಷ್ಟೆಲ್ಲ ಯೋಚನೆ ಮಾಡ್ತೀವಿ ಕೆಲವೊಂದು ಟೈಮು. ಅದು ವರ್ಕ್ ಆಗಲ್ಲ ಅಂತ. ಅಂತದ್ರಲ್ಲಿ ನಮ್ ಹೆಲ್ತ್ ಬೆನಿಫಿಟ್ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಕೆಲವರಿಗೆ ಅರ್ಥನೇ ಆಗಲ್ಲ. ಯಾರೋ ಒಬ್ರು ಮೊನ್ನೆ ಕಮೆಂಟ್ ಹಾಕಿದ್ರು, ನೀನ್ ಏನ್ ಹೇಳ್ತಾ ಇದೀಯ, ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಹೇಳಿ. ನಾನು ಹೇಳಿರೋದು ಏನದ್ರಲ್ಲಿ ಹೆಲ್ತ್ ಬೆನಿಫಿಟ್. RO ವಾಟರ್ ಪ್ಯೂರಿಫೈರ್ ಅಲ್ಲೆಲ್ಲ ಹೆಲ್ತ್ ಬೆನಿಫಿಟ್ ಇದೆಯಾ ಅಂತ ಹೇಳಿ ನಾನು ಕೇಳಿರೋದು. ಇಲ್ಲ ಅಲ್ವಾ? ಇದ್ರಲ್ಲಿ ಹೆಲ್ತ್ ಬೆನಿಫಿಟ್ ಇದೆ. ಹೆಲ್ತ್ ಬೆನಿಫಿಟ್ ಅನ್ನೋ ಪದನೇ ಗೊತ್ತಿರಲ್ಲ, ಏನ್ ಮಾಡಕ್ ಬರಲ್ಲ. ತಿಳ್ಕೊಳ್ಳಿ ಅಷ್ಟೇ. ಅಂತೂ ಇಂತೂ ಬಂದಾಯ್ತು. ಕಸ್ಟಮರ್ ಪ್ಲೇಸಿಗೆ ಬಂದೆ. ಫೋನ್ ಮಾಡ್ಬೇಕೀಗ ಅವರಿಗೆ. ಫೋನ್ ಮಾಡಿ ಎಲ್ಲಿ ಏನು ಮನೆ ಕೇಳಿದ್ರೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಫೋನ್ ಮಾಡ್ಬಿಡ್ತೀನಿ. ಜರ್ನಿ ಲಾಂಗ್, ತುಂಬಾ ಲಾಂಗ್. ಬೇಗ ಹೋಗಿ ಮನೆ ಸೇರ್ಕೋಬೇಕು. ಅದೇನೋ ಬಹಳ ದಿನದಿಂದ ಮಿಷಿನ್ ಇಟ್ಬಿಟ್ಟಿದಾರಂತೆ, ಯೂಸ್ ಆಗಿಲ್ಲ. ಹಂಗಾಗಿ ತಗೊಂಡೋಗಿ ಸರ್ವಿಸ್ ಮಾಡಿ ಅದೇನಾಗಿದೆ ಅನ್ನೋ ನೋಡ್ಕೊಡ್ಬೇಕು. ನಂಬರ್ ಯಾವ್ದು ಸಿಗ್ತಾ ಇಲ್ವಲ್ಲ. ಇಲ್ಲ ಎಲ್ಲ ಇರ್ಬೇಕು, ಕಾಣ್ತಾ ಇಲ್ಲ. ನೋಡ. ಹಲೋ. ಮೇಡಮ್, ನೀವು ಕಳಿಸಿದ ಲೊಕೇಶನ್ಗೆ ಬಂದೆ. ಎಲ್ಲಿ ಬರುತ್ತೆ ಮೇಡಮ್ ಮನೆ? ಇಲ್ಲಿ SLV ನರ್ಸರಿ ಅಂತ ಇದೆಯಲ್ಲ, ಅಲ್ಲ, ಇದೊಂದು ಬೋರ್ಡ್ ಹಾಕಿದಾರಲ್ಲ, ದೊಡ್ಡದು. ಅಲ್ಲ, ನರ್ಸರಿ ಗ್ರೀನ್ ಆರ್ಚ್ ಹಾಕಿದಿರಲ್ಲ ಅದೇನಾ? ಅಂದ್ರೆ ಲೈಟ್ ಏನು ಇಲ್ಲ ಅಲ್ವಾ? ಈ ಗೇಟ್ ತಕೊಂಡೆ ಬರ್ಬೇಕಾ? ಅದೇ ಮನೆನಾ? ಓಕೆ ಓಕೆ ಓಕೆ, ಆಯ್ತು. ಅವರೇ ಬರ್ತಾರಂತೆ. ಲೇಟ್ ಆಗ್ಬಿಡ್ತಲ್ವಾ? ಓಕೆ, ನೋಡೋಣ ಏನಾದ್ರು. ನೋಡಿ, ಚೀಲ ಕೊಟ್ಬಿಟ್ಟಿದ್ದಾರೆ. ಚೀಲ ಅದರಲ್ಲಿ ಏನಿದೆ ಏನಿಲ್ಲ ಅಂತೇಳಿ ಹೋಗಿ ಓಪನ್ ಮಾಡಿ ನೋಡೋಣ. ನೋಡಿ, ಭಾಳ ವರ್ಷದ್ದು ಇದು. ಏನಿದೆ ಅಂತ ಓಪನ್ ಮಾಡೋಣ ಅಂತ ಮೇಲೆ.
ಚೀಲ ಕೊಟ್ಟಿರಿ, ಏನು ಮಾಡೋಕ್ಕೆ ಬರಲ್ಲ. ಚೀಲದಲ್ಲಿ ಹಾಕಿದೆ, ಚೆಕ್ ಮಾಡೋಣಂತೆ. ಅದೇ ಕಂಗನ್ ಮಿಷಿನು ಏನಿದೆ ಏನು ಅಂತ ಓಪನ್ ಮಾಡಿ ನೋಡಿ ಚೆಕ್ ಮಾಡೋಣ ಬನ್ನಿ. ಮತ್ತೆ ಅದೇ ಲಾಂಗ್ ಜರ್ನಿ ಮುಗಿದ್ಮೇಲೆ ಸಿಗ್ತೀನಿ. ತುಂಬ ಲಾಂಗ್ ಜರ್ನಿ ಆಗಿದೆ. ಒಳಗಡೆ ಏನಿದೆ ಅಂತ ಹೇಳಿ ಇನ್ನೂ ಕುತೂಹಲ ಇರುತ್ತೆ ನಿಮಗೆ, ಯಾವ್ದದು ಏನ್ ತೋರಿಸ್ತಾರೆ ಅಂತ ಅದೊಂದು ನೋಡ್ಬಿಡಿ. ಓಕೆ, ಸ್ವಲ್ಪ ವೆಯ್ಟ್ ಮಾಡ್ಬಿಡಿ, ಇನ್ನೇನು ತೋರಿಸ್ಬಿಡ್ತೀನಿ ಈಗ. ಇದೆ, ಇಲ್ಲೇ ಇದೆ ನೋಡಿ ಮೂಟೆಲ್ಲಿ ಏನಿದೆ ಅನ್ನೋದೇ ಸ್ಪೆಷಲ್ ಆಗ್ಬಿಟ್ಟಿದೆ. ಓಕೆ, ಮೂಟೆ ನೋಡ್ಬಿಡಿ ಏನಾಯ್ತು. ಆಮೇಲೆ ಕಾರ್ದು ಯಾಕೋ ಈ ವೀಲ್ ಸರಿ ಇದೆ, ಈ ವೀಲ್ ಒಳಗೆ ಹೋಗ್ಬಿಟ್ಟಿದೆ, ಗ್ಯಾಪೇ ಇಲ್ಲ. ಏನೋ ಆಗಿದೆ, ಸಸ್ಪೆನ್ಷನ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನೋ ಆಗ್ಬಿಟ್ಟಿದೆ, ನೋಡೋಣ. ಇದನ್ನು ತೋರಿಸ್ಬಿಡ್ತೀನಿ ಮೂಟೆ ಒಂದು ಏನಿದೆ ಏನಿಲ್ಲ ಇದರಲ್ಲಿ. ಓಕೆ, SD501 ಅಂತ ಹೇಳಿದ್ನಲ್ವಾ. SD501 ಅಂದ್ರೆ ಕೆಂಗನ್ ಮಿಷಿನ್ ಮಾಡಲ್, ಅಂದ್ರೆ ಮಾಡಲ್ ಅಷ್ಟೇ ಅದು. SD501 ಅಂದ್ರೆ ಇದು ಬಹಳ ವರ್ಷಗಳಿಂದ ಯೂಸ್ ಮಾಡಿದ್ದಾರೆ, ಹೆಚ್ಚು ಕಮ್ಮಿ ಒಂದು 7-8 ವರ್ಷ. ನೋಡಿ, ಇಷ್ಟೇ ಇರೋದು, 3 ಲಕ್ಷ ರೂಪಾಯಿ. ಬಹಳ ವರ್ಷಗಳಿಂದ ಯೂಸ್ ಮಾಡಿ ನೀರು ಕುಡಿದಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲರೂ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ. ಇದೆ ಅದು, ಯಾಕಂದ್ರೆ ಇದು ಕ್ಲೀನ್ ಮಾಡಿಲ್ಲ ಅವರು, ಎಲ್ಲ ವರ್ಕರ್ಸಿಗೆಲ್ಲ ಯೂಸ್ ಆಗ್ಲಿ ಅಂತೇಳಿ ಕೊಟ್ಟಿದ್ದಾರೆ. ವರ್ಕರ್ಸಿಗೆಲ್ಲ ಯೂಸ್ ಆಗ್ಲಿ ಅಂತೇಳಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ನೋಡಿದ್ರಲ್ಲ, ಸೀಕ್ರೆಟ್ ಏನಿಲ್ಲ, ಇಷ್ಟೇ. ನಾವೇನ್ ಯೂಸ್ ಮಾಡ್ತಾ ಇದೀವಲ್ಲ ಮಿಷಿನ್, ಅದೇ ಮಾಡಲ್ ಮಿಷಿನ್ SD501 ಅಂತ. SD501 ಅಂತ ಮಾಡಲ್ ಅದು. ತುಂಬಾ ಯೂಸ್ಫುಲ್, ಬಹಳ ವರ್ಷಗಳಿಂದ ಇದೆ, ಹೆಚ್ಚು ಕಮ್ಮಿ ಒಂದು 10 ಆಗಿದೆ. ಬೆಂಗಳೂರು ಬಂದೆ ಇಂಡಿಯಾಗ್ ಬಂದೇನೆ ಅದು 10 ವರ್ಷ ಆಗಿದೆ. ಇಂಡಿಯಾಗ್ ಬಂದ ಅಂದ್ರೆ ಇವ್ರು ತಗೊಂಡ್ರದ್ದು ಒಂದು 7-8 ವರ್ಷ. ಈ ಮಾಡಲ್ ಹೆಚ್ಚು ಕಮ್ಮಿ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಆಗಿದೆ. ಒಂದು ಬೇರೆ ಕಂಟ್ರಿಗಳಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು, ನಮ್ಮ ಕಂಟ್ರಿನಲ್ಲಿ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಇರ್ಲಿಲ್ಲ ಅಷ್ಟೇ. 10 ಇಯರ್ಸ್ ಆಯ್ತು ಬಂದು. ಒಂದು 18-20 ವರ್ಷದಿಂದ ಆಲ್ರೆಡಿ ಪ್ರೊಡಕ್ಷನ್ ಆಗಿ, ಒಂದು 20 ವರ್ಷದ್ದು ಕೂಡ ಯಾರೋ ಬೇರೆ ಕಂಟ್ರಿನಲ್ಲಿ ನೋಡಿದ್ದೆ, 20 ವರ್ಷದಿಂದ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ರು. ಓಕೆ, ಇದೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರೆಗ್ಯುಲರ್ ವಿಡಿಯೋಸ್ ಬರ್ತಾ ಇರುತ್ತೆ, ತಿಳ್ಕೊಳ್ಳಿ. ವಾಟರ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಏನಕ್ಕೆ ಇಷ್ಟು ಕ್ಯೂರಿಯಾಸಿಟಿ ಕೊಟ್ಟಿದ್ದಂದ್ರೆ, ನಿಮಗೆ ನೀರು ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ. ನಮಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ, ನೀರು ಅಂದ್ರೆ ನೆಗ್ಲೆಕ್ಟ್ ಮಾಡ್ಕೊಡುದು. ಆ ನೀರಲ್ಲಿ ಏನ್ ಕುಡಿಬೇಕು ಏನ್ ಕುಡಿಬಾರ್ದು ಅನ್ನೋದನ್ನ ತಿಳ್ಕೊಳ್ಳಿ ಅಷ್ಟೇ. ಓಕೆ, ತಿಳ್ಕೊಂಡ್ರೆ ಎಲ್ಲ ನಿಮಗೆ ಅರ್ಥ ಆಗತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನಂತೂ ಕುಡಿತಾ ಇದ್ದೀನಿ, ಯಾವ ನೀರು ಕುಡಿತಾ ಇದ್ದೀನಿ ನೋಡ್ಬಿಡಿ, ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ಕೆಂಗನ್ ವಾಟರ್, ನೋಡಿರ್ತೀರಾ, ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರಾ. ಇದು ಪಬ್ಲಿಕ್ಗೆ ಕೊಡಬೇಕು ಅಂತೇಳಿ ಹಾಕೊಂಡಿರುವಂತದ್ದು. ಕುಡ್ದಷ್ಟು ಎನರ್ಜಿ ಬರುತ್ತೆ, ನೀರು ಕುಡ್ದಷ್ಟು ಎನರ್ಜಿ ಬರುತ್ತೆ, ಅದು ತಿಳ್ಕೊಂಬಿಡಿ. ಕುಡ್ದಷ್ಟು ಎನರ್ಜಿ ಬರುತ್ತೆ 100%. ನಾನೇ ಇದ್ದೀನಿ ಉದಾಹರಣೆ. ಚೇರ್ಸ್ ಮಾಡಿ, ನೈಟ್ ಆಯ್ತು. ಓಕೆ, ಇನ್ ಚೇರ್ಸ್ ಮಾಡಿ ನೀರು ಕುಡಿದು ಮಲ್ಕೊಂಬಿಡೋಣ. ಊಟ ಮಾಡಬೇಕು, ಊಟ ಮಾಡಿ ಮಲ್ಕೊಂಡು. ಓಕೆ, ಬಾಯ್.